ಸಮಸ್ಯೆಯಾಗದಂತೆ ತಕ್ಷಣ ಕ್ರಮ ಕೈಗೊಳ್ಳಿ. ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ. ಅಗತ್ಯ ಇರುವ ಪ್ರದೇಶಗಳಿಗೆ ನೀರು ಪೂರೈಕೆ, ಅಕ್ರಮ ಖಾತೆಗಳನ್ನು ತಕ್ಷಣ ವಜಾಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಬಂಗಾರಪೇಟೆ ಕ್ಷೇತ್ರದ ಜನರಿಗೆ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಅಗತ್ಯವಿರುವ ನೀರಿನ ಸಮಸ್ಯೆ ಎದುರಾಗದಂತೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದರು. ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರು, ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆಯೋ ಅಂತ ಪ್ರದೇಶಗಳನ್ನು ಗುರುತಿಸಿ ಕೂಡಲೇ ನೀರು ಪೂರೈಸಬೇಕು ಎಂದು ಸೂಚಿಸಿದರು. ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನಿರಂತರವಾಗಿ ಸ್ಥಳೀಯ ಪರಿಸ್ಥಿತಿಯನ್ನು ಗಮನಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಇದೇ ವೇಳೆ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅಕ್ರಮ ಖಾತೆಗಳು ಆಗಿರುವುದು ಕಂಡು ಬಂದರೆ ಅವುಗಳನ್ನು ತಕ್ಷಣ ಪರಿಶೀಲಿಸಿ ವಜಾಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಸೂಚನೆ ನೀಡಿದರು. ಸಭೆಯಲ್ಲಿ ಇಒ ರವಿಕುಮಾರ್, ನಗರಸಭೆ ಅಧಿಕಾರಿ ಜಗ್ಗಾರೆಡ್ಡಿ, ಕೆಇಬಿ ಅಧಿಕಾರಿ ರಾಜು, ಶಿಕ್ಷಣ ಕ್ಷೇತ್ರ ಅಧಿಕಾರಿ ಚಂದ್ರಶೇಖರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲ ಪಂಚಾಯಿತಿಗಳ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಎಲ್ಲ ಆಡಳಿತಾಧಿಕಾರಿಗಳು ಮತ್ತು ಪಂಚಾಯಿತಿ ಪಿಡಿಒಗಳು ಹಾಗೂ ತಾಲೂಕು ಮಟ್ಟದ ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದು, ಈ ಸಭೆಯಲ್ಲಿ ನಮ್ಮ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ರೆಡ್ಡಿ ಅವರು, ಇಒ ರವಿಕುಮಾರ್ ಅವರು, ಬಿಒ ಚಂದ್ರಶೇಖರ್ ಅವರು ಎಲ್ಲ ಕೂಡ ಹಾಜರಾಗಿದ್ದು, ಇವತ್ತು ಸಮಗ್ರವಾಗಿ ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಂಚಾಯಿತಿಗಳಲ್ಲಿ ಮತ್ತು ಬಂಗಾರಪೇಟೆ ನಗರದಲ್ಲಿ ಕುಡಿಯುವ ನೀರನ್ನು ಯಾವ ರೀತಿಯಾಗಿ ಸರಬರಾಜು ಮಾಡಬೇಕು, ಇಲ್ಲೆಲ್ಲಿ ವ್ಯತ್ಯಾಸ ಆದರೆ ಯಾವ ಕ್ರಮ ತಗೋಬೇಕು ಅಂತೇಳಿ ಎಲ್ಲವನ್ನು ಚರ್ಚೆ ಮಾಡಿ ಎಲ್ಲದೂ ಕೂಡ ವಿಶೇಷವಾಗಿ ಪಿಡಿಒಗಳಿಗೆ ಮತ್ತು ಆಡಳಿತಾಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತದೆ. ಯಾವುದೇ ಕಾರಣಕ್ಕೂ ಕೂಡ ಯಾವ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಬರಬಾರದು. ಆ ಸಮಸ್ಯೆಗೆ ತಕ್ಷಣ ನಾವು ಸ್ಪಂದಿಸ್ತೇವೆ. ನಮ್ಮ ಗಮನಕ್ಕೆ ಇವತ್ತೇನು ನಾವು ಸಮಿತಿ ಮಾಡಿದ್ದೇವೆ ಅಥವಾ ಪಿಡಿಒಗಳಿದ್ದಾರೆ, ನಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಕುಡಿಯೋ ನೀರಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿ ಸಲಹೆ ಸೂಚನೆಗಳನ್ನು ನಾನು ಕೊಟ್ಟಿದ್ದೇನೆ. ಏನೇ ಆಗಲಿ, ಎಷ್ಟೇ ಕಷ್ಟ ಬಂದರೂ ಕೂಡ ನನ್ನ ತಾಲೂಕಿನಲ್ಲಿ ಕುಡಿಯೋ ನೀರಿಗೆ, ವಿಶೇಷವಾಗಿ ತಾಯಂದರಿಗೆ, ಜಾನುವಾರುಗಳಿಗೆ ಸಮಸ್ಯೆ ಬರದ ರೀತಿಯಲ್ಲಿ ಸಮಗ್ರವಾಗಿ ನಾನು ಮತ್ತು ನನ್ನ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತೇವೆ. ಆಮೇಲೆ ಇವತ್ತು ಏನು ಅನೈಥರೈಸ್ ಆಗಿ ಇವತ್ತು ನಿವೇಶನಗಳನ್ನು ಯಾರ್ಯಾರು ಬೋಗಸ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಇವತ್ತು ಕ್ರಮ ತಗೊಳ್ಳಿಕ್ಕೆ ಕೂಡ ಆಯಾ ಪಂಚಾಯತಿ ಪಿಡಿಒಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ. ಅವರು ಯಾವುದು ತಪ್ಪಾಗಿ ಸೃಷ್ಟಿ ಮಾಡತಕ್ಕಂಥ ದಾಖಲೆಗಳನ್ನು ಯಾರು ಸರಬರಾಜು ತಂದುಕೊಡ್ತಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ಕೂಡ ಇವತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇವತ್ತು ಬಡವರು ಅನೈಥರೈಸ್ ಮಾಡ್ತಕ್ಕಂಥ ಲೇಔಟ್ಗಳಲ್ಲಿ ಈ ಒಂದು ಮೀಡಿಯೇಟರ್ಸಿಂದ ಸೈಡ್ಗಳು ತಗೊಂಡು ಮೋಸ ಹೋಗ್ತಾ ಇದ್ದಾರೆ ಬಡವರು. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಕಟ್ಟುನಿಟ್ಟಾಗಿ ಕ್ರಮಗಳನ್ನು ಕೂಡ ತಗೊಳ್ಳೋದಕ್ಕೆ ಹೇಳಿದ್ದೇವೆ. ಆಮೇಲೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಕಂದಾಯ ಕಟ್ಟಿಲ್ಲ ಅಂಥ ಗ್ರಾಮಗಳಲ್ಲಿ ಕಂದಾಯಗಳನ್ನು ವಸೂಲಿ ಮಾಡಬೇಕು ಅನ್ನೋದು ಕೂಡ ಇವತ್ತು ಚರ್ಚೆ ಮಾಡಿದ್ದೇವೆ. ಇದರೊಟ್ಟಿಗೆ ವಿಶೇಷವಾಗಿ ನಮ್ಮ ಸರ್ಕಾರದ ಮಹತ್ತರವಾದ ಯೋಜನೆ ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆ ಮಾಡ್ತಕ್ಕಂಥದ್ರ ಬಗ್ಗೆ ಕೂಡ ಇವತ್ತು ನಾವು ಮುಂದಿನ ಸಭೆ ಕರೆದು ಅದನ್ನು ಯಶಸ್ವಿಯಾಗಿ ಮಾಡಬೇಕು. ಎಲ್ಲ ಗ್ರಾಮ ಪಂಚಾಯತಿಗಳದ್ದು ಯುವ ಸಂಘಟನೆಯನ್ನು ಮಾಡಿ ಆ ಮುಖಾಂತರ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಅವರ ಮನೆ ಭಾಗ ತಲುಪಲಿಕ್ಕೆ ಸಹಕಾರಿಯಾಗುವಂತೆ ಕ್ರಮ ತಗೋಬೇಕು ಅನ್ನೋದು ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಿದ್ದೆ. ಒಟ್ಟಾರೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆಗಳು, ಬರಗಾಲ ಸಂಬಂಧಪಟ್ಟ ಚರ್ಚೆ, ಗ್ರಾಮ ಪಂಚಾಯತಿಯಲ್ಲಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡಗಳಿಗೆ ಬಗ್ಗೆ
ಖಾತೆ ಮಾಡುವ ಬಗ್ಗೆ, ಈ ಸ್ವತ್ತನ್ನು ಮೊನಿಟೈಸೇಷನ್ ಬಗ್ಗೆ ಮತ್ತು BBG ರಾಮ್ಜಿ ಯೋಜನೆ ಏನು ಕೇಂದ್ರ ಸರ್ಕಾರ ಹೊಸದಾಗಿ ತಂತು, ಈ ಯೋಜನೆ ಇದುವರೆಗೂ ಕೂಡ ಹಣ ಬಿಡುಗಡೆ ಆಗ್ತಿದ್ರು ಕೂಡ ಹಿಂದೆ ನಾವೇನು ಮನ್ರೇಗಾದಲ್ಲಿ ಮಾಡಿರ್ತೀವಿ ಅದೇ ಯೋಜನೆಗಳನ್ನು ಇವತ್ತು ಮುಂದುವರಿಸೋದಕ್ಕೆ ಈ ಹಾಪಲ್ಲಿ ಅವಕಾಶ ಇದೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಸಮಗ್ರವಾಗಿ PDOಗಳನ್ನು ಕರೆದು ಇವತ್ತು ಚರ್ಚೆ ಮಾಡಿ ಅವರಿಗೆ ಮಾರ್ಗದರ್ಶನ ಸೂಚನೆಯನ್ನು ಕೊಟ್ಟಿರ್ತೇವೆ.